ಎಸ್ ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಹರಿದು 9 ಮಂದಿ ಏನು ಸಾವನ್ನಪ್ಪಿದಂತ ಪ್ರಕರಣ ಇತ್ತು. ಈಗ ಟ್ರಕ್ ಚಾಲಕ ಭುವನೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ 9 ಮಂದಿಯ ಮೇಲೆ ಟ್ರಕ್ ಅನ್ನು ಹರಿಸಿ ಅದು ಅವನು ಬೇಕು ಅಂತ ಹರಿಸಿದ್ನೋ ಇಲ್ಲ ಅವನ ಕಂಟ್ರೋಲ್ ತಪ್ಪಾಯ್ತೋ ತಪ್ಪೆ. ಭುವನೇಶ್ ಮೇಲೆ ಎಫ್ಐಆರ್ ಫೈಲ್ ಆಗಿದೆ ಗೊರೂರು ಪೊಲೀಸ್ ಠಾಣೆಯಲ್ಲಿ. ಹಲ್ಲೆಗೊಳಗಾದ ಚಾಲಕ ಭುವನೇಶ್ಗೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಹಾಸನದ ಮೊಸಳೆ ಹೊಸಳ್ಳಿ ಹತ್ರ ನಡೆದಂಥ ದುರಂತ ಇದು ನಿನ್ನೆ. ನೋಡಿ, ಇವನು ಟ್ರಕ್ ಡ್ರೈವರ್ ಕುಡಿದಿದ್ನೋ ಅಥವಾ ವಯಸ್ಸಿನ ಮದದಲ್ಲಿ ಏನಾದರೂ 100-120ಕ್ಕಿಂತ ಹೆಚ್ಚಿನ ಸ್ಪೀಡ್ನಲ್ಲಿ ಗಾಡಿ ಓಡಿಸ್ತಾ ಇದ್ನೋ ಅದಂತೂ ಕನ್ಫರ್ಮ್. ಸ್ಥಳೀಯರು ಹೇಳಿದ್ರು ಆ್ಯಂಡ್ ಆ ವಿಜುವಲ್ಸ್ ನೋಡಿದ್ರೇ ಗೊತ್ತಾಗುತ್ತೆ, ಟ್ರಕ್ ನುಗ್ಗಿರೋ ಸ್ಪೀಡ್ ನೋಡಿದ್ರೆ ಗೊತ್ತಾಗುತ್ತೆ ಆ ಸ್ಪೀಡ್ ಎಷ್ಟರಲ್ಲಿ ಇತ್ತು ಅಂತ ಹೇಳಿ. ಅಥವಾ ನಿದ್ದೆಗಣ್ಣಲ್ಲಿ ಏನಾದರೂ ಗಾಡಿ ಓಡಿಸ್ತಿದ್ನೋ. ಇದನ್ನ ಈಗ ಅವನ ಚಿಕಿತ್ಸೆ ಆದಮೇಲೆ ಪೊಲೀಸರ ವಶಕ್ಕೆ ಪಡ್ಕೊಂಡು ಅದನ್ನು ತನಿಖೆ ನಡೆಸ್ತಾರೆ, ವಿಚಾರಣೆಯನ್ನ ಮಾಡ್ತಾರೆ. ಕಂಟ್ರೋಲ್ ಇರಬೇಕಾಗಿತ್ತು. ಒಂದು ಹೈವೇ ಈ DJ ಸೌಂಡು ಗಣೇಶನ ಮೆರವಣಿಗೆ ಎದುರುಗಡೆ ರೋಡಲ್ಲಿ ಬರ್ತಿದೆ ಅಂತಂದ್ರೆ ಪಕ್ಕದ ರೋಡಲ್ಲಿ ಹೋಗೋರು ಕಣ್ಣಿಗೆ ಕಾಣುತ್ತೆ. ಯಾಕೆಂದ್ರೆ ಅಷ್ಟು ದೊಡ್ಡ ಗಣೇಶನ ಮೆರವಣಿಗೆ ನಡೀತಾ ಇದೆ. ಅಲ್ಲಿ ಕಂಟ್ರೋಲಲ್ಲಿ ಇರಬೇಕಾಗಿತ್ತು, ಅವ್ನು ಸ್ಪೀಡ್ ಕಂಟ್ರೋಲ್ ಮಾಡಬೇಕಾಗಿತ್ತು. ಆದರೆ ಎದುರುಗಡೆ ಬೈಕ್ಗೆ ಡಿಕ್ಕಿ ಹೊಡೆದ ತಕ್ಷಣ ಎಕ್ಸಲರೇಟರ್ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾನೆ. ಜಾಸ್ತಿ ಮಾಡಿ ಕಂಟ್ರೋಲ್ ತಪ್ಪಿ ಈ ಕಡೆ ಡಿವೈಡರ್ ಅನ್ನ ದಾಟಿ ಗಣೇಶನ ಮೆರವಣಿಗೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಲ್ಲಿ ಅವ್ರ ಮೇಲೆ ಇವನು ಟ್ರಕ್ ಹಾರಿಸಿದಾನೆ. ಆ ಟ್ರಕ್ ಹರಿದಂತ ಸ್ಪೀಡ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಪೀಡಲ್ಲಿ ಇದ್ದ ಇವನು ಅಂತ ಹೇಳಿ. ಮೋಸ್ಟ್ ಆಫ್ ದ ಟೈಮ್ ಟ್ರಕ್ ಡ್ರೈವರ್ಸು, ಈ ಬಸ್ ಡ್ರೈವರ್ಗಳಿಗೆ ದುರಾಂಕಾರ ಏನು ಗೊತ್ತಾ, ಮೇಲ್ಗಡೆ ಎತ್ತರದಲ್ಲಿ ಕೂತಿರ್ತಾರಲ್ಲ, ಕೆಳಗಿರೋರು ಕಾಣಲ್ಲ. ಮನ್ಸಿಗೆ ಬಂದಂಗೆ ಗಾಡಿ ಓಡಿಸೋದು, ಮನ್ಸಿಗೆ ಬಂದಂಗೆ ಗಾಡಿ ಎಳೆಯೋದು, ಇಷ್ಟ ಬಂದಂಗೆ ಸ್ಪೀಡಲ್ಲಿರೋದು. ಒಂದು ಸ್ಪೀಡ್ ಲಿಮಿಟ್ ಅನ್ನೋದಿರುತ್ತೆ. ಒಂದು ಸಿಟಿ ಒಳಗಡೆ ಹೋಗ್ಬೇಕಾದ್ರೆ ಅಥವಾ ಒಂದು ಗ್ರಾಮದಲ್ಲಿ, ಒಂದು ರೂರಲ್ ಏರಿಯಾದಲ್ಲಿ ಡ್ರೈವ್ ಮಾಡಬೇಕಾದ್ರೆ ಒಂದು ಸ್ಪೀಡ್ ಲಿಮಿಟ್ ಅನ್ನೋದಿರುತ್ತೆ. ಆದರೆ ಇವ್ರುಗಳಿಗೆ ಅದು ಯಾವುದೂ ಇಲ್ಲ.